ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಓವನ್ ಇಲ್ಲದೆ ಯಾವುದೇ ಕ್ರೀಮ್ ಬಳಸದೆ ಇನ್ಸ್ಟೆಂಟಾಗಿ ಒಂದು 5 ನಿಮಿಷದಲ್ಲಿ ಕೇವಲ ಒಂದು ರೀತಿಯ ಬಿಸ್ಕಿಟ್ನ ಬಳಸ್ಕೊಂಡು ಈ ರೀತಿ ಮಿನಿ ಕೇಕ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಬಿಸ್ಕೆಟ್ ಅಂದರೆ ಓರಿಯೋ ಬಿಸ್ಕೆಟ್ ಪ್ಯಾಕ್ನ ತೊಗೊಂಡಿದ್ದೀನಿ. 3 ಬಿಸ್ಕೆಟ್ ಪ್ಯಾಕ್ಗಳನ್ನ ತೊಗೊಂಡಿದ್ದೀನಿ. 10 ರೂಪಾಯಿಗೆ ಒಂದು ಸಿಗುತ್ತಲ್ಲ ಅದು. ಇವಾಗ ಅದರಲ್ಲಿರ್ತಕ್ಕಂಥ ಬಿಸ್ಕೆಟ್ನ ತಗೊಳ್ಳೋಣ. ನೋಡಿ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋದಾಯಿತು ಅಂತಂದರೆ ಒಂದು 6 ಆದರೂ ಬಿಸ್ಕೆಟ್ ಪ್ಯಾಕ್ ತೊಗೊಳ್ಬೇಕು. ನಾನು ಜಸ್ಟ್ ಒಂದು ಬ್ಯಾಚ್ ಮಾತ್ರ ಮಾಡ್ಕೊಳ್ತಿರೋದ್ರಿಂದ ಒಂದು 3 ಪ್ಯಾಕೆಟ್ ಅಷ್ಟೇ ತೊಗೊಂಡಿದ್ದೀನಿ. ಇವಾಗ ಬಿಸ್ಕೆಟ್ನೆಲ್ಲನೂ ನಾವು ಕಡೆಗೆ ತಗೊಳ್ಳೋಣ. ಅಂದರೆ ಪ್ಯಾಕ್ನಲ್ಲಿರ್ತಕ್ಕಂಥ ಬಿಸ್ಕೆಟ್ನ ಕಂಪ್ಲೀಟಾಗಿ ತೆಗೆದಿಟ್ಕೊಳ್ಳೋಣ. ಈ ಬಿಸ್ಕೆಟಿಂದ ಯಾವುದೇ ರೀತಿಯ ಕೋಕೋ ಪೌಡ್ರ್ ಆಗಲಿ ಅಥವಾ ಎಸೆನ್ಷಿಯಲ್ ಆಗಲಿ ಯಾವುದು ಬೇಡ. ಜಸ್ಟ್ ಈ ಒಂದು ಬಿಸ್ಕೆಟ್ ಇದ್ದರೆ ಸಾಕು. ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ಫ್ಲಫಿಯಾಗಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಿನಿ ಕೇಕ್ನ ಓವನ್ ಇಲ್ಲದೆ ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಬಿಸ್ಕೆಟನ್ನು ಈ ರೀತಿ ನಾವು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕು. ಅದರಲ್ಲಿರ್ತಕ್ಕಂಥ ಕ್ರೀಮ್ ಸಮೇತ ಪೀಸ್ ಮಾಡಿಟ್ಕೊಳ್ಳಿ. ಕ್ರೀಮ್ ತೆಗಿಲಿಕ್ಕೆ ಹೋಗಬೇಡಿ. ನೋಡಿ, ಇವಾಗ ಎಲ್ಲ ಬಿಸ್ಕೆಟ್ಸ್ನು ನಾನು ಪೀಸಾಗಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಆ ಎಲ್ಲ ಕಟ್ ಮಾಡಿರ್ತಕ್ಕಂಥ ಬಿಸ್ಕೆಟ್ನ ನಾನು ಹಾಕ್ಕೊಳ್ತಿದ್ದೀನಿ. ಇವಾಗ ನೋಡಿ, ಇದಕ್ಕೆ ನಾವು ಬಿಸಿಯಾಗಿರ್ತಕ್ಕಂಥ ಅಂದರೆ ಹಾಲು ಸುಡ್ತಿರಬೇಕು, ಬಿಸಿಯಾಗಿರಬೇಕು. ಆ ರೀತಿ ಬಿಸಿಯಾಗಿರ್ತಕ್ಕಂಥ ಹಾಲನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬೇಗ ಹಾಕಿರ್ತಕ್ಕಂಥ ಬಿಸ್ಕೆಟ್ ಎಲ್ಲನೂ ಮೆಲ್ಟ್ ಆಗುತ್ತೆ. ಹಾಗಾಗಿ ಬಿಸಿಯಾಗಿರ್ತಕ್ಕಂಥ ಹಾಲನ್ನೇ ಸೇರಿಸ್ಕೊಳ್ಳಿ. ಅಂದರೆ ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಕೇವಲ ಒಂದು 5 ನಿಮಿಷದಲ್ಲಿ ಈ ರೀತಿ ನೀವು ಈಸಿಯಾಗಿ ಮಾಡ್ಕೊಳ್ಬೋದು ಸಣ್ಣದಾಗಿರ್ತಕ್ಕಂಥ ಒಂದು ಕೇಕ್ನ. ಹಾಗಾಗಿ ಈ ರೀತಿ ಹಾಲನ್ನ ಇಂತಷ್ಟೇ ಅಂತಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಅಂತಂದರೆ ಒಂದು ಅರ್ಧ ಕಪ್ ಆಗುವಷ್ಟು ಮೊದಲು ಹಾಕ್ಕೊಳ್ಳಿ. ಯಾಕಂದರೆ ನಾವು ಬಿಸ್ಕೆಟನ್ನ ಅಳತೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಕಣ್ಣಳತೆಯಲ್ಲೇ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ತಾ ಬನ್ನಿ. ಬಿಸಿಯಾಗಿರ್ತಕ್ಕಂಥ ಹಾಲನ್ನ ಸೇರಿಸ್ಕೊಂಡು ಈ ರೀತಿ ಕಲಿಸ್ತಾ ಬನ್ನಿ. ನಿಮಗೆ ಭಾಳ ಗಟ್ಟಿ ಅನಿಸಿತು ಅಂದರೆ ಮತ್ತೆ ಹಾಲನ್ನ ಸೇರಿಸ್ಕೊಳ್ಬೋದು. ಬಟ್ ಏಕದಮ್ ಒಂದೇ ಸರಿಗೆ ನೀವು ಹಾಲನ್ನ ಸೇರಿಸ್ಕೊಳ್ಬಾರ್ದು. ನೋಡಿ, ಈ ರೀತಿ ನನಗೆ ಕಣ್ಣಳತೆಯಲ್ಲೇ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಿದ್ದೀನಿ. ಒಟ್ಟಲ್ಲಿ ಹಾಕಿರ್ತಕ್ಕಂಥ ಬಿಸ್ಕೆಟು ಈ ರೀತಿ ಕ್ರೀಮಿ ರೀತಿಯಲ್ಲಿ ಆಗೋವರೆಗೂ ನಾವು ಕಲಿಸ್ತಾ ಬರಬೇಕು. ಎಲ್ಲಾದರೂ ಒಂದು ಗಂಟಿತ್ತು ಅಂದರೆ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಬಟ್ ಸಾಧ್ಯ ಆದಷ್ಟು ಗಂಟುಗಳನ್ನ ಒಡ್ಕೊಂಡು ಈ ರೀತಿ ಕ್ರೀಮಿ ರೀತಿಯಲ್ಲಿ ನಾವು ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಬಿಸ್ಕೆಟಿಂದ ಮಾಡಿರ್ತಕ್ಕಂಥ ಒಂದು ಬ್ಯಾಟರ್ ಅಂತ ಅನ್ನಿಸ್ತಾನೇ ಇಲ್ಲ. ಇವಾಗ ನೋಡಿ, ಇಲ್ಲಿ 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಳ್ತಿದ್ದೀನಿ. 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಚಿರೋಟಿ ರವೆ ಹಾಕ್ಕೊಳ್ಳೋದ್ರಿಂದ ಇನ್ನೊಂದಷ್ಟು ಫ್ಲಫಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ 2 ಸ್ಪೂನ್ ಚಿರೋಟಿ ರವೆ ಹಾಕಿ ಮತ್ತೊಂದು ಸರಿ ನೀಟಾಗಿ ಕಲಿಸ್ಕೊಳ್ಳಿ. ರವೆ ಹಾಗೆ ನಾವು ಮಾಡಿರ್ತಕ್ಕಂಥ ಬಿಸ್ಕೆಟ್ ಬ್ಯಾಟರ್ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ರೀತಿ ನಾವು ಕಲಿಸ್ತಾ ಬರಬೇಕು. ಎಲ್ಲಾದರೂ ಒಂದು ಗಂಟಿತ್ತು ಅಂದರೆ ನಡೆಯುತ್ತೆ. ಯಾಕಂದರೆ ಬಿಸ್ಕೆಟ್ ಸ್ವಲ್ಪ ಗಂಟುಗಳಾಗೋದು ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಕರೆಕ್ಟಾಗಿ ಕಲ್ತ್ಕೊಂಡಿದೆ. ಹಾಕಿರ್ತಕ್ಕಂಥ ರವೆ ಹಾಗೆ ಬಿಸ್ಕೆಟ್ನ ಒಂದು ಬ್ಯಾಟರ್ ಕರೆಕ್ಟಾಗಿ ಕಲ್ತ್ಕೊಂಡಿದೆ. ಇಷ್ಟಾದರೆ ಸಾಕು. ಇಲ್ಲಿ ಯಾವುದೇ ರೀತಿಯ ಮೊಸರು ಬೇಡ, ಯಾವುದೇ ರೀತಿಯ ಓವನ್ ಇಲ್ಲದೆ ನಾವು ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡೋಕೆ ಇಡೋಣ. ಇವಾಗ 10 ನಿಮಿಷ ಆಗಿತ್ತು. 10 ನಿಮಿಷ ಆದರೆ ಸಾಕು. ನಾವು ಮಾಡಿರ್ತಕ್ಕಂಥ ಬ್ಯಾಟರ್ ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಇನ್ನೊಂದು ಸರಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ತಿಕ್ ಅನ್ನಿಸ್ಬೋದು. ಬೇಕು ಅಂದರೆ ನೀವು ಹಾಲು ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳ್ಬಾರ್ದು. ಜಸ್ಟ್ ಇಲ್ಲಿ ಹಾಲನ್ನೇ ನಾವು ಬಳಸ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ನಂದು ಕರೆಕ್ಟಾಗಿ ಬಂದಿತ್ತು, ಅಷ್ಟೊಂದು ತಿಕ್ಕಾಗಿರಲಿಲ್ಲ. ಹಾಗಾಗಿ ನಾನಿಲ್ಲಿ ಮತ್ತೆ ಹಾಲು ಸೇರಿಸ್ಕೊಂಡಿಲ್ಲ. ಇವಾಗ ಇದಕ್ಕೆ ಒಂದು ಈನೋ ಹಾಕ್ಕೊಳ್ಬೇಕು. ಫ್ರೂಟ್ ಸಾಲ್ಟ್ ಅಂತಾರಲ್ಲ, ಅದನ್ನು ಒಂದು ಕಂಪ್ಲೀಟಾಗಿ ಈನೋ ಪೌಡ್ರನ್ನ ಕಂಪ್ಲೀಟಾಗಿ ಸೇರಿಸ್ಕೊಳ್ಳಿ. ನೋಡಿ, ಪ್ರತಿಯೊಂದು ನಾನು ಮಾಡ್ತಕ್ಕಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟಲ್ಲಿ ಇದೇ ಈನೋನ ಬಳಸಿರ್ತೀನಿ. ನೀವು ಯಾವುದು ಅಂತ ಕೇಳಿದ್ರಲ್ಲ, ಈ ಈನೋ ಪೌಡ್ರು ಇದು 1 ಪ್ಯಾಕೆಟ್ ಇತ್ತು ಅಂತಂದರೆ ಇನ್ಸ್ಟೆಂಟಾಗಿ ಆಗ್ತಕ್ಕಂಥ ಬ್ರೇಕ್ಫಾಸ್ಟು ಈಸಿಯಾಗಿ ಆಗೋಗುತ್ತೆ. ಇವಾಗ ನೋಡಿ, ಈನೋಕ್ಕೆ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಮತ್ತೆ ನಾನು ಇವಾಗ ಕಲಿಸ್ಕೊಳ್ತಿದ್ದೀನಿ. ಈನೋ ಎಲ್ಲ ಬ್ಯಾಟರ್ಗೂ ಕರೆಕ್ಟಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ, ಹರಡೋ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಈನೋ ಹಾಕಾದ್ಮೇಲೆ ಭಾಳ ಹೊತ್ತವರೆಗೂ ಈ ಬ್ಯಾಟರ್ನ ನಾವು ತೆಗೆದಿಡೋಕ್ಕಾಗೋದಿಲ್ಲ. ಹಾಗಾಗಿ
ಬೇಗ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಕಲಸಾದ ತಕ್ಷಣ ನಾವು ಇದನ್ನು ಕೇಕನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಪಡ್ಡಿನ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನಾದ್ರೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ನಾವು ಪಡ್ಡು ಹಾಕುವಾಗ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯಲ್ಲಿ. ಇವಾಗ ರೆಡಿಯಾಗಿರ್ತಕ್ಕಂಥ ಬ್ಯಾಟರ್ನ ಒಂದು ಅರ್ಧ ಲೇಯರ್ ಮಾತ್ರ ಹಾಕ್ಕೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು, ಕಂಪ್ಲೀಟಾಗಲ್ಲ, ಒಂದು ಅರ್ಧ ಲೇಯರ್. ನಿಮಗೆ ಈ ರೀತಿ ಇಷ್ಟ ಇಲ್ಲ ಕಂಪ್ಲೀಟಾಗಿ ಹಾಕ್ಕೊಳ್ತೀನಿ ಅನ್ನೋದಾಯಿತು ಅಂತಂದರೆ ಕಂಪ್ಲೀಟಾಗಿ ಪಡ್ಡಿನ ರೀತಿಯಲ್ಲೇ ಹಾಕ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡಿ ಹಾಕ್ಕೊಳ್ಬಾರ್ದು. ಮೊದಲೇ ಪ್ಲೇನಾಗಿ ಹಾಗೆ ಹಾಕ್ಕೊಳ್ಳಿ. ಇವಾಗ ನಾನು ಮಕ್ಕಳಿಗೆ ಇಷ್ಟ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಯಾವುದಾದ್ರೂ ಕ್ರೀಮಿ ಚಾಕ್ಲೇಟ್ನ ಈ ರೀತಿ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಇಟ್ಕೊಳ್ತಿದ್ದೀನಿ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮಾಡ್ತಿರೋದು. ನಿಮಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಹಾಗೆ ಕೂಡ ಎಲ್ಲ ಮಾಡಿರ್ತಕ್ಕಂಥ ಬ್ಯಾಟರ್ನ ಪಡ್ಡಿನ ರೀತಿಯಲ್ಲಿ ಹಾಕ್ಕೊಳ್ಬೋದು. ಇವಾಗ ನೋಡಿ, ಆ ಕ್ರೀಮಿ ಚಾಕ್ಲೇಟ್ ಏನು ಇಟ್ಕೊಂಡಿದ್ನಲ್ಲ ಆ ತುಂಡು ಕಂಪ್ಲೀಟಾಗಿ ಕ್ಲೋಸ್ ಆಗೋ ರೀತಿಯಲ್ಲಿ ಮತ್ತೆ ನಾವು ರೆಡಿ ಮಾಡಿರ್ತಕ್ಕಂಥ ಬ್ಯಾಟರ್ನ ಅದ್ರ ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ನೀವು ಕಲಕಿ ಇವಾಗ ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಗ್ಯಾಸ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಪಡ್ಡಿನ ಹಂಚನ ಅದ್ರ ಮೇಲೆ ಇಟ್ಕೊಂಡು ಮೇಲ್ಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ. ದಯವಿಟ್ಟು ಲೋ ಫ್ಲೇಮಲ್ಲಿರಲಿ. ಸ್ವಲ್ಪ ನನ್ನ ಮಗಳು ಹೈ ಫ್ಲೇಮಲ್ಲಿ ಇಟ್ಟಿದ್ಲು ಅನ್ನೋದಕ್ಕೋಸ್ಕರ ಇದು ಉಬ್ಕೊಂಡು ಬಂದುಬಿಟ್ಟಿತ್ತು. ಮೀಡಿಯಮ್ ಫ್ಲೇಮಲ್ಲಿ ಕೂಡ ಇಡಬಾರ್ದು. ಎಷ್ಟೊತ್ತಿದ್ರೂ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪನೂ ಹಾಳಾಗೋದಿಲ್ಲ. ಬಟ್ ಇದು ಮೀಡಿಯಮ್ ಫ್ಲೇಮಲ್ಲಿ ಅವಳು ಗ್ಯಾಸ್ನ ಜಾಸ್ತಿ ಜೋರಿಟ್ಟಿರೋದ್ರಿಂದ ಈ ರೀತಿ ಸ್ಪ್ರೆಡ್ ಆಗಿದೆ ಅಷ್ಟೇ, ಮತ್ತೇನು ತೊಂದರೆ ಇಲ್ಲ. ಬಟ್ ಪರ್ಫೆಕ್ಟಾಗೇ ಬರುತ್ತೆ. ನೀವು ನೋಡ್ತಿರ್ಬೋದು, ಸ್ವಲ್ಪನೂ ಆ ಹಂಚನ ಆ ಒಂದು ಪಡ್ಡಿನ ಹಂಚನ ಹಿಡಿಯೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಆದರೆ ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ಉಬ್ಕೊಂಡು ಬರುತ್ತೆ. ಹಾಗಾಗಿ ಈ ರೀತಿ ಸ್ಪ್ರೆಡ್ ಆಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 4-5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮಿನಿ ಬನ್ ರೀತಿಯಲ್ಲಿ ಫ್ಲಫಿಯಾಗಿರ್ತಕ್ಕಂಥ ಒಂದು ಕೇಕನ್ನ ಮನೆಯಲ್ಲೇ ಮಕ್ಕಳಿಗೆ ಆರೋಗ್ಯಕರವಾಗಿ ನಾವು ಮಾಡಿಕೊಡ್ಬೋದು. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಬೆಂದ್ಕೊಂಡಿದೆ. ಇದನ್ನು ನಾವು ಪಡ್ಡನ್ನು ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿ ತಿರುಚಿ ಹಾಕಿ ಕೂಡ ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿರ್ತಕ್ಕಂಥ ಕೇಕು ರೆಡಿಯಾಗಿರುತ್ತೆ. ಇನ್ನೊಂದು ಸರಿ ಹೇಳ್ತಿದ್ದೀನಿ, ನೆನಪಿರಲಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು 4-5 ನಿಮಿಷ ಬೇಯಿಸ್ಕೊಂಡು ಮತ್ತೆ ತಿರುಚಿ ಹಾಕಿ ಎರಡೂ ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ಪಡ್ಡನ್ನ ಯಾವ ರೀತಿ ಬೇಯಿಸ್ತೀವಲ್ಲ ಅದೇ ರೀತಿ ಅದೇ ತಿರುಚಿ ಹಾಕಾದ್ಮೇಲೆ 2 ನಿಮಿಷ ಬೇಯಿಸ್ಕೊಳ್ಳಿ, ಅಷ್ಟೇ ಸಾಕಾಗಿರುತ್ತೆ. ನೋಡಿ, ಪರ್ಫೆಕ್ಟಾಗಿ ಒಂದು ಓರಿಯೋ ಬಿಸ್ಕಿಟಿಂದ ಮನೇಲೇ ಯಾವುದೇ ರೀತಿಯ ಓವನ್ ಇಲ್ಲದೆ, ಎಸೆನ್ಷಿಯಲ್ ಇಲ್ಲದೆ, ಕೋಕೋ ಪೌಡ್ರ್ ಇಲ್ಲದೆ ಬನ್ ರೀತಿಯಲ್ಲಿರ್ತಕ್ಕಂಥ ಕೇಕನ್ನು ಜಸ್ಟ್ ಒಂದು 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಭಾಳ ಹೊತ್ತರಗಲ್ಲ, ಒಂದು 5 ನಿಮಿಷದಲ್ಲಿ ರೆಡಿಯಾಗಿರುತ್ತೆ. ಒಳಗಡೆ ನಾನು ಚಾಕ್ಲೇಟ್ನ ಅಂದರೆ ಕ್ರೀಮಾಗಿರ್ತಕ್ಕಂಥ ಚಾಕ್ಲೇಟ್ನ ಇಟ್ಟಿದ್ದೆ. ಅದು ಕೂಡ ಪರ್ಫೆಕ್ಟಾಗಿ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ನೋಡಿ, ಈ ರೀತಿಯಲ್ಲಿ ಮಕ್ಕಳು ಇಷ್ಟಪಡೋ ರೀತಿಯಲ್ಲಿ ನಾವು ಕೇಕನ್ನ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಮಿನಿ ಕೇಕ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.